ತುಳಸಿ ಮಾಧವ ಇದೇನು ಇಷ್ಟು ಹೊತ್ತಲ್ಲಿ ಮನೇಲೆಲ್ಲ ಚೆನ್ನಾಗಿದಾರ ತಾನೆ? ತುಳಸಿ ನೀ ಸುಮ್ಮನೆ ಹೀಗೆ ಅಳ್ತಾ ನಿಂತರೆ ನನಗೆ ಗಾಬರಿ ಆಗೋದಿಲ್ವಾ? ಏನಾಯ್ತು ಅಂತ ಹೇಳು. ದತ್ತ, ದಯವಿಟ್ಟು ಗಾಬರಿ ಪಟ್ಕೋಬೇಡಿ. ಗಾಬರಿ ಆಗಬೇಡ ಅಂತಂದ್ರೆ ಏನಾಯ್ತು ಅಂತ ಹೇಳಬೇಕಲ್ವಾ? ಹೋಗಿ ಮಾಧವ, ನೀನಾದ್ರೂ ಹೇಳಿ ಏನಾಯ್ತು ಅಂತ. ಪಾಪು, ನನಗೆ ಪಾಪು ನೋಡ್ಬೇಕು. ಅಥವಾ ಏನಾಯ್ತು? ದತ್ತ, ಅದು ಇವತ್ತು ನಮ್ಮ ತಾಯಿ ಕಳೆದೋಗಿ ತುಂಬಾ ದಿನ ಆಗಿದೆ. ನಾವೀಗ ತಂದೆ ತಾಯಿ ಯಾರು ಇಲ್ದಿರೋ ಅನಾಥರು. ನೀನ್ ನನ್ನ ಹತ್ರ ಮಾತಾಡೋ ಹಕ್ಕನ್ನ ಕಳ್ಕೊಂಡಿದ್ಯಾ. ನಿನಗೂ ನಂಗೂ ಸಂಬಂಧ ಇಲ್ಲ. ನಾನ್ ನೋಡಿದ್ದಮ್ಮ ತುಂಬಾ ಸಿಂಪಲ್ ಹೋದ್ವಿ, ಆದ್ರೆ ನೀನು ಶ್ರೀಮಂತರು ಹೆಂಡತಿ. ನಿನ್ನ ನೋಡಿದಾಗ ನನಗೆ ಅಮ್ಮ ಅನ್ನೋ ಫೀಲೇ ಬರಲಿಲ್ಲ. ದೊಡ್ಡವ್ರ ಮನೆ ಸೊಸೆ ಅನಿಸ್ತು. ಅಂದ್ಕೊಂಡೆ ಅವನು ಮನೆಗೆ ಬಂದು ಒಂಥರ ಇದ್ದಿದ್ದು ನೋಡೆ ಈ ಥರದ್ದು ಏನೋ ಆಗಿದೆ ಅಂತ ಅಂದ್ಕೊಂಡೆ. ಇಷ್ಟು ಹೇಳಿದ್ರು ಅಷ್ಟೇ ಅವನಿಗೆ. ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬೇಡ ದತ್ತ, ಇದು ಬೈದು ಬುದ್ಧಿ ಹೇಳಿ ಬಗೆಹರಿಸೋ ಸಮಸ್ಯೆ ಅಲ್ಲ. ಇದಕ್ಕೆ ಬೇರೆ ಏನು ಮಾಡೋದು ಅಂತ ನೋಡೋಣ. ದತ್ತ, ಇದು ಅಮ್ಮ ಮಗನ ಮಧ್ಯೆ ಬಂದಿರೋ ಭಿನ್ನಾಭಿಪ್ರಾಯ. ಇದು ಅವರೇ ಮಾತಾಡ್ಕೊಂಡು ಸರಿ ಮಾಡಿಕೊಂಡ್ರೆ ಉತ್ತಮ ಅನಿಸುತ್ತೆ. ತುಳಸಿಯವರೇ, ಪರವಾಗಿಲ್ಲ, ಹೋಗಿ ಮಾತಾಡಿಸಿ. ಇಷ್ಟು ದಿನ ನಾನು ಮಾತ್ರ ಮಕ್ಕಳ ಪ್ರೀತಿಯಿಂದ ವಂಚಿತನಾಗಿದ್ದೆ. ಆದರೆ ಈಗ ನನ್ನಿಂದ ತುಳಸಿಯವರು ಕೂಡ ಅವರ ಮಕ್ಕಳ ಪ್ರೀತಿಯಿಂದ ದೂರ ಆಗೋ ಹಾಗಾಗ್ತದೆ. ಚೆನ್ನಾಗಿ ಹೇಳಿದೆ. ಆ ಮಕ್ಕಳಿಗೆ ಅವಳ ಮೇಲೆ ಪ್ರೀತಿ ಇದ್ರೆ ತಾನೆ ಪ್ರೀತಿಯಿಂದ ದೂರ ಆಗೋ ಮಾತು. ಈಗಲೂ ಅವನು ಇಷ್ಟೆಲ್ಲ ಮಾಡ್ತಾ ಇರೋದು ನೀನು ನನ್ನಮ್ಮ ಅಂತ ಅಂದಿದ್ದೆಲ್ಲ ಅವಳ ಮೇಲಿನ ಪ್ರೀತಿಯಿಂದ ಅಂತ ಅಂದ್ಕೊಂಡಿದೀಯ. ಮನುಷ್ಯ ನಿದ್ದೆನಲ್ಲಿದ್ದಾಗ ಸತ್ಯ ಹೇಳ್ತಾನೆ ಅಂತ ಹೇಳ್ತಾರೆ. ಅವನೇನಂದ? ನೀನು ನನ್ನ ಅಮ್ಮ ಮಾತ್ರ ಅಂತ. ಅಂದ್ರೆ ಏನರ್ಥ? ಅವಳಿಗೆ ಬೇರೆ ಅಸ್ತಿತ್ವನೇ ಇಲ್ವಾ? ನನ್ನನ್ನು ಮಾತ್ರ ನೀನು ಪ್ರೀತಿಸಬೇಕು ಅಂತ ಕಟ್ಟಾಕೋದು ಅಲ್ಲ ಕಣೋ ಪ್ರೀತಿ. ನೀನು ಎಲ್ಲೇ ಇದ್ರೂ ಕೂಡ ನೀನು ಖುಷಿಯಾಗಿರಬೇಕು ಅಂತ ಬಯಸೋದು ಪ್ರೀತಿ. ತುಳಸಿ ನನ್ನನ್ನು ಸ್ವಂತ ತಂದೆಗಿದ್ದ ಚೆನ್ನಾಗಿ ನೋಡ್ಕೋತಾ ಇದ್ಲು. ಆದರೆ ಹಾಗಂತ ನಾನು ಸ್ವಾರ್ಥಿಯಾಗಿ ಅವಳು ಇಲ್ಲೇ ಇರಬೇಕು, ನನ್ನ ಸೇವೆನೇ ಮಾಡ್ತಾ ಇರಬೇಕು ತಕ್ಕೋಬಹುದಾಗಿತ್ತಲ್ವಾ? ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ನನಗೆ ನನ್ನ ಸ್ವಾರ್ಥಕ್ಕಿಂತ ಅವಳ ಭವಿಷ್ಯ, ಅವಳ ಖುಷಿ ನನಗೆ ಮುಖ್ಯವಾಗಿತ್ತು. ಸಮರ್ಥನೂ ಅದೇ ರೀತಿ ಯಾಕೆ ಯೋಚನೆ ಮಾಡ್ತಿಲ್ಲ? ಪ್ರೀತಿ ಅಂದರೆ ಏನು ಅಂತ ಕೆಲವರಿಗೆ ಅರ್ಥವೇ ಆಗೋದಿಲ್ಲ. ಅದನ್ನು ನಾವು ಹೇಳ್ಕೊಡೋದಲ್ಲ, ಅವ್ರವ್ರಿಗೆ
ಅವ್ರವ್ರಿಗೆ ಬರಬೇಕಷ್ಟೆ. ಮುಂದೊಂದು ದಿವಸ ನಿನ್ನ ಮಕ್ಕಳಿಗೂ ಇದು ಅರ್ಥ ಆಗುತ್ತೆ. ಬೇಜಾರು ಮಾಡ್ಕೋಬೇಡ ಮಾಧವ, ಬೇಜಾರು ಮಾಡ್ಕೋಬೇಡ. ನನಗಾದ್ರೆ ಬರ್ತಿದ್ಲ, ನನ್ನ ಮೇಲೆ ನಯಾ ಪೈಸೆನೂ ಪ್ರೀತಿ ಇಲ್ಲ. ಹಾಗೆಲ್ಲ ಅನ್ಕೋಬೇಡ ಸದ್ಯ. ನಿಮ್ಮಮ್ಮನಿಗೆ ನಿಮ್ಮ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನಿನ್ನ ಮೇಲೂ ಅಷ್ಟೇ ಇದೆ, ಹಾಗೆ ನನಗೂ ಕೂಡ. ನಮ್ಮಮ್ಮಂಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಈಗ ನೀವೇ ನೋಡಿ, ಇವತ್ತು ನನ್ನ ಚೆಕಪ್ಪಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೇ ಹೋಗಿಲ್ಲ. ನನ್ನ ಮಗು ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆ ಇಲ್ವೋ ಅಂತ ಗೊತ್ತಾಗೋಕೆ ಸ್ಕ್ಯಾನ್ ಮಾಡಿಸ್ಬೇಕು. ಆದರೆ ನಾನೇ ಹೋಗಿ ಮಾಡಿಸೋಣ ಅಂದರೆ ನನ್ನ ಹತ್ರ ಕಾಸು ಇಲ್ಲ. ಓಡ್ ಹೋದ ಅವಳೆ. ದುಡ್ಡು ತಾನೆ ಸಂಧ್ಯಾ. ನೋಡು, ಈಗ ನೀನು ನನ್ನ ಮಗಳಿದ್ದ ಹಾಗೆ ಅಂದಮೇಲೆ ನಾನೇ ಕೊಡ್ತೀನಿ. ಮಾಧವ, ಯಾವುದೇ ಕಾರಣಕ್ಕೂ ನೀನು ನನ್ನ ಮಾತನ್ನು ಮೀರೋ ಹಾಗಿಲ್ಲ. ಈ ದುಡ್ಡನ್ನ ನೀನು ಅವಳಿಗೆ ಕೊಡು. ನಿಮಗೆ ಯಾಕೆ ತೊಂದರೆ ಅಂತ ಹೇಳೋಣ ಅನ್ಕೊಂಡೆ, ಆದ್ರೆ ತಗೊಂಡಿಲ್ಲ ಅಂದ್ರೆ ನಿಮಗೂ ಬೇಜಾರಾಗತ್ತೆ. ಸಾಕು ನಿಲ್ಸಿ. ಏನು ನಿಮ್ ದುಡ್ಡಿಂದ ನಮ್ಮ ಪರಿಸ್ಥಿತಿನ ಹೀಯಾಳ್ಸಕ್ ಬಂದಿದ್ದೀರಾ ಅಥವಾ ನಮ್ಮ ಬಡತನ ಖರೀದಿ ಮಾಡಕ್ ಬಂದಿದ್ದೀರಾ? ಟೇಸ್ಟ್ ನೋಡಿ ಹೇಳು, ನಿನ್ ಗಂಡ ಮಾಡಿರೋ ನಳಪಕ್ಕ ಹೇಗಿದೆ ಅಂತ. ಚೆನ್ನಾಗೇ ಇರುತ್ತೆ, ಅದ್ರಲ್ಲೂ ಉಪ್ಪಿಟ್ಟಂದ್ರೆ ನಂಗೆ ಪ್ರಾಣ. ರೀ, ಇದು ಸೇಮ್ ಅದೇ ಟೇಸ್ಟ್ ಇದೆ ಗೊತ್ತಾ? ತುಪ್ಪನೂ ಹಾಕಿದೀರಾ ಅನ್ಸುತ್ತೆ. ನಿನ್ಗಿಷ್ಟ ಅಂತ ಹಾಕ್ತೆ. ನಿಜವಾಗ್ಲೂ ಚೆನ್ನಾಗಿದ್ಯಾ? ಆಸಮ್ ರೀ. ಸೊ ನನ್ಗೂ ಅಡುಗೆ ಮಾಡಕ್ ಬರುತ್ತೆ ಅಂತ ಆಯ್ತು. ಮತ್ತೆ ಬರ್ದೇ ಇರೋಕ್ ಹೇಗ್ ಸಾಧ್ಯ? ಸೆಲೆಬ್ರಿಟಿ ಶೆಫ್ ಮಗ ಆಗಿ ನಿಮಗ್ ಅಡ್ಗೆ ಮಾಡಕ್ ಬರ್ದೇ ಇರುತ್ತಾ? ಬ್ಲಡ್ ಅಲ್ಲೇ ಬಂದಿರುತ್ತೆ ಆ ಕಲೆ. ಯಾವಾಗ್ಲೂ ಋಷ ಬರ್ಲೇಬೇಕಾ? ಸಾರಿ ಸಾರಿ ಸಾರಿ, ರುಚಿಯಾಗಿರೋ ತಿಂಡಿ ತಿಂದಿದ್ರೆ ಮಾವ ನೆನ್ಪಾಗ್ಬಿಡ್ತಾರೆ. ಏನ್ ಮಾಡೋದು?
ಹೋಗ್ಲಿ ಬಿಡ್ರಿ. ಏನ್ ಗೊತ್ತಾ, ಈ ಉಪ್ಪಿಟ್ಟು ಟೇಸ್ಟು ಎಲ್ಲೋ ತಿಂದಾಗಿದೆ ಅಂತ ಅನ್ಕೋತಿದ್ದೆ. ಈಗ ನೆನ್ಪಾಯ್ತು. ನಮ್ಮ ಆಶ್ರಮದಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ವಾರಕ್ಕೊಂದ್ಸಲಿ ಇದನ್ನೇ ಮಾಡ್ತಾ ಇದ್ರು. ಸೇಮ್ ಇದೇ ಟೇಸ್ಟ್ ಗೊತ್ತಾ. ನಿನ್ನನ್ನು ನೋಡಲೇಬೇಕು ಅಂತ ಈ ರಾತ್ರಿ ಇಲ್ಲಿವರೆಗೂ ಬಂದರು. ನೀನು ಹೇಳೋ ಹಾಗೆ ಅವ್ರು ನಿಮ್ಮಮ್ಮ ಅಲ್ಲ ಅನ್ನೋದಾದರೆ ಅವ್ರು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇಲ್ಲಿಗೆ ಬಂದ ತಕ್ಷಣ ನೀನೇನು ಒಪ್ಕೊಳ್ಳಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ತಾಯಿ ಪ್ರೀತಿ. ಅದು ನಿನಗೆ ಅರ್ಥ ಆದರೆ ಮಾತಲ್ಲೇ ಕಟ್ಟಾಕಕ್ಕೆ ಬರಬೇಡಿ. ನಾನೇನು ಹೇಳಬೇಕಿತ್ತೋ ಅದನ್ನೆಲ್ಲಾನು ನಿಮ್ಮನ್ನೆಲ್ಲ ಹೇಳಿದ್ದೀನಿ. ಹೇಳೋದಕ್ಕೆ ಇನ್ನೇನು ಉಳ್ಕೊಂಡಿಲ್ಲ. ಈಗ ನೀವು ಇವ್ರನ್ನ ವಹಿಸ್ಕೊಂಡು ಬಂದ್ರಿ ಅಂದ ಮಾತ್ರಕ್ಕೆ ನೀವು ಹೇಳಿದ್ನೆಲ್ಲ ಕೇಳಕ್ಕಾಗಲ್ಲ. ದಯವಿಟ್ಟು ನಮ್ಮ ನೆಮ್ಮದಿನ ಮತ್ತೆ ಹಾಳು ಮಾಡಕ್ ಬರಬೇಡಿ. ಕೇಳೋ. ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ಪೂರ್ಣೆ, ಹೊರಡೋಣವಾ? ನಿಧಿ 2 ಸಲ ಫೋನ್ ಮಾಡಿದ್ದಾಳೆ. ಅವ್ರಿಗೂ ಹೊರಡಕ್ಕೆ ಹೇಳು. ಎಲ್ಲ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಮ್ಮ. ಸ್ವಲ್ಪನೂ ಆಡಂಬರ ಇಲ್ಲ. ಈ ಮನೆಗೆ ನೀವು ಸರಿಯಾದ ಸೊಸೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಪುರೋಹಿತರೆ. ನಿಮ್ಮ ಓರ್ಗಿತ್ತಿ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಕಳಶಕ್ಕೆ ಪ್ರತಿ ವರ್ಷ ಒಂದು ಬಂಗಾರದ ಹಾರ ಹಾಕ್ತಿದ್ರಲ್ಲ, ಅದನ್ನು ಹಾಕಿಬಿಡಿ, ಪೂಜೆ ಶುರು ಮಾಡೋಣ. ಬಂಗಾರದ ಹಾರನ ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಹಿರೇ ಸೊಸೆಗೆ ಗೊತ್ತಿಲ್ಲೇ ಇರತ್ತಾ? ಪುರೋಹಿತರೆ, ಅದು ನನ್ನ ಹತ್ರ ಇದೆ. ನಿಧಿ,
ಹೋಗಿ ತಗೊಂಡ್ ಬಾ. ಓಕೆ. ಪುರೋಹಿತ್ರೆ, ನಾನು ಬಂದೆಲ್ಲ ಮಾಡ್ತಿದ್ದೆ, ನೀವು ನೋಡಿದ್ರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇವರು ಸಹಾಯ ಮಾಡಿದ್ದಕ್ಕೆ ಬೇಗ ಆಯ್ತು. ಯಾರು ಮಾಡಿದ್ರೇನು, ಇವರು ಈ ಮನೆ ಸೊಸೆ ತಾನೇ. ಇವರು ನಮ್ಮ ಭಾವನ ಹೆಂಡತಿ ಅಷ್ಟೇ, ಇನ್ನೂ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ. ಹೋಗ್ಲಿ, ಪೂಜೆ ದಿನ ಮತ್ತ್ಯಾಕೆ ಈ ವಿಷಯ? ಮತ್ತೇನಾದ್ರೂ ತಯಾರಿ ಇದ್ರೆ ಮುಗಿಸ್ಕೊಂಡು ಪೂಜೆ ಶುರು ಮಾಡೋಣ. ಪಾಪಮ್ಮ, ಪುರೋಹಿತರಿಗೆ ಏನಾದರೂ ಬೇಕಿದ್ರೆ ಅದನ್ನ ನಾನೇ ನೋಡ್ಕೊಳ್ತೀನಿ. ಸಾರಿ. ಏನ್ರಿ ನಿಮ್ದು? ಕೆಳಗಡೆ ಪೂಜೆಗೆ ರೆಡಿ ಆಗ್ತಿದೆ. ನನಗೆ ಕೆಲಸ ಇದೆ ಅಂತಾನೂ ಕೇಳ್ದೆ ಪಂಚೆ ಉಡ್ಸ್ಕೊಡು ಅಂತ ಹೇಳಿ ಈಗ ತರಲೆ ಮಾಡ್ತಿದ್ದೀರಾ? ಅಯ್ಯೋ, ನಾನೇನು ಮಾಡಿದೆ? ದೇವ್ರ ಥರ ನಿಂತಿದ್ದೀನಪ್ಪ. ಹೌದು. ನೀವು ಹೀಗೆ ಹುಡುಗಾಟ ಮಾಡ್ತೀರಿ, ನಾನು ಹೋಗ್ತೀನಿ. ಹಾಗೊಂದು ಮಾಡ್ಬೇಡ. ನಿನ್ನ ಗಂಡನ ಮಾನ ಕಾಪಾಡೋದು ನಿನ್ನ ಕೈಯಲ್ಲಿದೆ. ನಾನೇ ಪಂಚೆ ಉಡ್ಕೊಂಡು ಬರ್ತೀನಂದ್ರೆ ಅಂದ್ರೆ ಏನಿಲ್ಲ, ಬೆಲ್ಟ್ ಹಾಕೋ ಬರ್ಬೇಕಷ್ಟೆ. ನೋಡಿದ್ರಾ, ನಿಮ್ಗೊಂದು ಪಂಚೆ ಉಡೋದಕ್ಕೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಟೈಮ್ ಬೇಕು. ಅದೇ ನಾವು ಹೆಂಗಸರು 2 ನಿಮಿಷದಲ್ಲಿ ಸೀರೆ ಉಟ್ಕೊಂಡ್ಬಂದ್ಬಿಡ್ಬೇಕು ಅಂತೀರ. ಸೀರೆ ಉಡೋ ನಮ್ಗಳ ಕಷ್ಟ ನಿಮಗೆ ಅರ್ಥ ಆಗ್ಲಿ ಅಂತಾನೆ ವರ್ಷದಲ್ಲಿ 2 ಸರಿನಾದ್ರೂ ಹಬ್ಬಕ್ಕೆ ಪಂಚೆ ಉಡೋದು, ಗೊತ್ತಾ? ವೆರಿ ಗುಡ್ ರಿಸರ್ಚ್. ಥೀಸಿಸ್ ಬರಿಬೋದು ಅನ್ಸುತ್ತೆ ಅಲ್ವಾ? ನಮ್ಮ ಯಜಮಾನ್ರು ಪಂಚೆ ಪುರಾಣ ಅಂತ ಟೈಟಲ್. ಹೇಗಿದೆ? ಸೂಪರ್. ಥೇಟ್ ನಿಂತರ. ಸಾಕು, ಪಂಚೆ ಉಡ್ಸಿದಾಯ್ತು, ಜುಬ್ಬ ಹಾಕೊಳ್ಳಿ. ನಿಮ್ಮೆಲ್ರ ಜೊತೆ ಹಬ್ಬ ಮಾಡೋಣ ಅಂತ ನಾವ್ ಬಂದ್ರೆ ನೀನೆಲ್ಲೋ ಆಚೆ ಹೋಗ್ತಿದ್ಯಲ್ಲ. ನೋಡು, ಹಬ್ಬದ ದಿವಸ ಮನೆಯವರು ಮನೆಯಿಂದ ಆಚೆಗೆ ಹೋದರೆ ಮನೆಗೆ ಲಕ್ಷಣ ಅಲ್ಲ. ಹೋಗು, ಮೇಲೆ ಹೋಗು. ದತ್ತ, ಯಾವಾಗ ಬಂದ್ರಿ? ಹೇಗಿದೆ ಸಂಧ್ಯಾ? ನಾನ್ ಸೂಪರ್. ಯಾಕೆ ಇಲ್ಲಿ ನಿಂತಿದ್ದೀರಾ? ನಿನ್ನ ಮಗ ಬಿಡ್ಬೇಕಲ್ಲಪ್ಪ. ಹಬ್ಬದ ದಿವಸ ಹೊರಗಡೆ ಎಲ್ಲೋ ಹೊರಟು ನಿಂತಿದ್ದಾನೆ. ಬೇಡ ಅಂತಂದ್ರೆ ನನ್ನ ಮಾತೆ ಕೇಳ್ತಾ ಇಲ್ಲ. ಬಿಡ್ರಿ ಕೈನಾ. ಈ ದತ್ತನ ಕೈನಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ರೆ ಮುಗೀತು. ನಡೆಯೋ ಮೇಲೆ ಬರ. ನನ್ನ ಕೈ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬರೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ನನಗ್ ಬರ್ತಾರ ಕೋಪದಲ್ಲಿ. ಏನ್ ಮಾಡ್ತೀಯ ಕಂದ? ನನ್ನ ಹಿಡ್ತಾನೆ ಬಿಡಿಸ್ಕೊಳಕ್ಕಾಗಲಿಲ್ಲ. ಅಭಿ, ಏನಾಯ್ತು? ಯಾಕೆ ಕಿರಿಸ್ತಿದ್ಯಾ? ಇನ್ನೇನ್ ಚಿಕ್ಕಮ್ಮ, ನಾನೇನೋ ಕೆಲಸ ಅಂತ ಆಚೆ ಹೋಗ್ತಿದ್ದೆ. ಈ ಮುತ್ಕ ಬಿಡ್ತಾನೆ ಇಲ್ಲ. ಅಲ್ವಾ ಮತ್ತೆ, ಹಬ್ಬದ ದಿನ ಅದು ಹೇಗೆ ನಿನ್ನ ಮನೆಯಿಂದ ಆಚೆ ಹೋಗ್ತೀಯಾ? ನಿನ್ನ ಹೆಸರಲ್ಲೂ ಅರ್ಚನೆನೂ ಮಾಡಕ್ ಹೇಳಿದ್ದೀನಿ. ಆದಷ್ಟು ಬೇಗ ದೀಪಿಕಾ ಜೊತೆ ನಿನ್ನ ಮದ್ವೆ ಆಗ್ಲಿ ಅಂತ ಬೇಡ್ಕೊಳ್ತಿದ್ದೀನಿ. ನೀನೇ ಇಲ್ಲ ಅಂದ್ರೆ ಅದು ಹೇಗಾಗುತ್ತೆ ಹೇಳು? ಚಿಕ್ಕಮ್ಮ, ನೀವುನಾ? ಹೌದು, ನಾನೇ ಹೇಳ್ತಿದ್ದೀನಿ. ಹೋಗು, ಪಂಚೆ ಉಟ್ಕೊಂಡು ರೆಡಿ ಆಗ್ಬಾ. ಪುರೋಹಿತ್ರೆ, ದೇವರಿಗೆ ಉಡಿಸ್ಬಿಡಿ. ತಗೊಳ್ಳಿ, ಈ ಹಾರನ ನೀವೇ ಕಳ್ಸಕ್ಕೆ ತೊಡಸಿ.
ಚಿಕ್ಕಮ್ಮ ಯಾಕೆ ಒಂಥರ ಇದ್ದೀರಾ? ಅವಳು ಓಕೆ? ಹ್ಞೂ ಅಭಿ. ನಾಟ್ ಓಕೆ ಬ್ರೋ. ಸುಮ್ಮನಿರಲಿದೆ. ಯಾಕೆ ಚಿಕ್ಕಮ್ಮ? ಅಲ್ಲಿ ಪೂಜೆಗೆ ರೆಡಿ ಆಗ್ತಿದೆ, ನೀವು ನೋಡಿದ್ರೆ. ಅಭಿ, ನಿನಗೆ ಗೊತ್ತು, ಪ್ರತಿ ವರ್ಷನೂ ಈ ಮನೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಿದ್ದೆ. ಆದರೆ ಏನಾಯ್ತು ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಬ್ರೋ, ಪ್ರತಿ ವರ್ಷ ಪೂಜೆ ಮಾಡ್ತಾ ಇದ್ದಿದ್ದು ಮಾಮ್ ಅಲ್ವಾ? ಬಟ್ ಈ ಸಲ ಬ್ರೋ, ಓ ಉಟ್ಕೊಳಕ್ ಬರಲ್ವಾ? ರೆಡಿಮೇಡ್ ಸಿಗುತ್ತಲ್ಲ, ಅದನ್ನೇ ತಗೋಬೋದಿತ್ತು. ಉಟ್ಕೊಳಕ್ಕೂ ಈಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೇಫು. ತೆಗೆದು ಬಾರಿಸ್ಬಿಡ್ತೀನಿ. ನಗದ್ ನೋಡು, ನನ್ನ ಕಷ್ಟ ನನಗೆ. ನಿನ್ ಕಷ್ಟ ಅರ್ಥ ಆಗುತ್ತೆ, ಟೆನ್ಷನ್ ಯಾಕೆ? ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಉಟ್ಕೊಂಡ್ರೆ ಆಯ್ತಪ್ಪ. ಅದಕ್ಕೆಲ್ಲ ಟೈಮ್ ಇಲ್ಲ ಕಣೆ ಇವಾಗ. ಓ, ಅದಕ್ಕೆ ಅವಿಬ್ರೋನ ಹುಡ್ಕೊಂಡ್ ಬಂದಿದ್ದ? ಅಲ್ಲೊಬ್ಬ ಎಲ್ಬೋರ್ಡ್ನವನ ಹತ್ರ ಡ್ರೈವಿಂಗ್ ಕಲಿಯಕ್ ಹೋದ್ನಂತೆ, ಹಾಗಾಯ್ತು ನಿನ್ ಕತೆ. ಅವಿಬ್ರೋನೆ ಅತ್ತಿಗೆ ಹತ್ರ ಉಡ್ಸ್ಕೊಂಡಿರ್ತಾನೆ, ನೀನ್ ಹೋಗಿ ಅವನ ಹತ್ರ. ಬ್ರೋ 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 ಪ್ಲೀಸ್ ಕಿವಿ ಬಿಡು ಬ್ರೋ ಪ್ಲೀಸ್. ಏನ್ ಹೇಳ್ತಿದ್ದೀನಿ ನೀನು? ನಾನು ಪೂರ್ಣಿ ಹತ್ರ ಪಂಚೆ ಉಡ್ಸ್ಕೊಂಡ? ನಿಜಾನೇ ತಾನೇ? ಇಲ್ಲ, ಸುಳ್ಳು. ನಿಜ ಹೇಳ್ಬೇಕಂದ್ರೆ ಪಂಚೆ ನಾನೇ ಉಟ್ಕೊಂಡೆ. ಇನ್ಫ್ಯಾಕ್ಟ್ ಪೂರ್ಣಿಗೆ ಸೀರೆ ಉಡ್ಸಿದೆ ನಾನು. ಏನಂದ್ರೆ? ಅದು ನೀನ್ ಇದೆಯಲ್ಲ, ಶುದ್ಧ ತರಲೆ. ಪ್ಲೀಸ್ ಕಿವಿ ಬಿಡು ಬ್ರೋ ಪ್ಲೀಸ್. ಬಿಡ್ಬೇಡ ಬ್ರೋ, ಎಲ್ಲಿ ಇನ್ನೊಂದು ಕಿವಿ ಖಾಲಿ ಇರ್ಬೇಕಲ್ವಾ? ಯಾವ್ದಕ್ಕೂ ಪಂಚೆ ಹುಷಾರು, ಬೆಲ್ಟ್ ಹಾಕೊಂಡಿರೋ. ಬಾರೋ, ನಾನು ಉಡ್ಸ್ತೀನಿ. ಗಿವ್ ಮಿ 5 minutes. ಹೀರೋ ತರ ರೆಡಿ ಮಾಡ್ತೀನಿ. ಪ್ಯಾಂಟ್ ಬಿಚ್ಚು. ಪ್ಯಾಂಟ್ ಉಡ್ಸಕ್ಕಾಗುತ್ತಾ ಪಂಚೆ? ಬಿಚ್ಬಿಟ್ಟು ಬಾರೋ. ಪರ್ಫೆಕ್ಟ್. ನಡಿ ನಡಿ ನಡಿ. ಬ್ರೋ, ಕರೆಕ್ಟಾಗಿ ಉಡ್ಸಿದೆ ತಾನೆ? ಪರ್ಫೆಕ್ಟ್ ಆಗಿದೆ ಅಭಿ, ನೀನ್ ತಲೆ ಕೆಡ್ಸ್ಕೊಬೇಡ. ನಿಧಾನಕ್ಕೆ ನಡಿ ಅಷ್ಟೇ. ನಿಧಾನಕ್ಕೆ ನಡಿ ಅಂದ್ರೆ ಜೋರಾಗಿ ನಡೆದ್ರೆ ಬಿಚ್ಚೋಗುತ್ತೆ ಅಂತ ತಾನೆ? ನೋ ನೋ ನೋ, ನಾಟ್ ಲೈಕ್ ದಟ್. ಅದು ಸದ್ಯ ಏನಿದಿಷ್ಟೊಂದು ಒಡವೆ? ನಾನೇ ಕೊಟ್ಟೆ ಅಮ್ಮ. ಯಾಕೆ ಪೂರ್ಣಿ? ಅಲ್ಲ ಪುಟಿ, ಇನ್ನೊಬ್ರು ವಸ್ತುನ ಹೀಗೆಲ್ಲ ಹಾಕೋಬಾರ್ದು ಅಂತ ಗೊತ್ತಿಲ್ವಾ? ಅಮ್ಮ, ಪೂರ್ಣಿ ಈಗ ನಂಗೆ ಅದಕ್ಕೆ ಅವ್ರ ಒಡವೆ ಹಾಕೊಂಡ್ರೆ ಏನಾಗುತ್ತೆ? ಅದು ಅಲ್ಲದೆ ಅವರೇ ಇಷ್ಟಪಟ್ಟು ಹಾಕೋ ಅಂತ ಕೊಟ್ಟಿದ್ದಪ್ಪ. ನೀನ್ಯಾಕೆ ಕಡ್ಡಿ ಹಾಕ್ತೀಯಾ? ಸಂಧ್ಯಾ, ಈ ಚೈನು ಪೂರ್ಣಿ ಹುಟ್ಟ ಬಗ್ಗೆ ಅವಿ ಕೊಟ್ಟಿದ್ದು. ಅದನ್ನ ಇಸ್ಕೊಂಡು ಹಾಕೊಳ್ಳೋದು ತಪ್ಪಲ್ವಾ? ನೋಡಿದ್ರಾ, ನಾನು ಹೇಳಿಲ್ವಾ ನಮ್ಮಮ್ಮ ಹೀಗೇನೆ, ತಾನಂತೂ ಯಾವಾಗ್ಲೂ ಸಿಂಪಲ್ ಆಗೇ ಇರ್ತಾಳೆ. ನಾವು ಹಾಗೆ ಇರ್ಬೇಕು ಅಂದ್ರೆ ಇರಕ್ಕಾಗತ್ತಾ? ಸಂಧ್ಯಾ, ಅರ್ಥ ಮಾಡ್ಕೋ.
ಹಾಗೆ ಬೇರೆಯವ್ರಿಗೆ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆನ ಯಾರಾದರೂ ಹಾಕೋತಾರ? ಪೂರ್ಣಿ, ನೀನು ಯಾಕೆ ಕೊಟ್ಟೆ? ಗರ್ಭಿಣಿ ಅಲ್ವಾ ಅಮ್ಮ, ಏನೋ ಹಾಕೋಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಕೊಟ್ಟೆ. ಪರವಾಗಿಲ್ಲ ಬಿಡಿ. ನೀನೇನೋ ಪರವಾಗಿಲ್ಲ ಅಂತೀಯ, ಆದ್ರೆ ಈ ರೀತಿ ಕೊಡೋದಾಗ್ಲಿ ಹಾಕೊಳ್ಳೋದಾಗ್ಲಿ ಹಾಗೇನಿಲ್ಲ, ನಾನು ಚೆನ್ನಾಗೇ ಪಂಚೆ ಉಡ್ಸಿದ್ದೇನೆ. ನಿನ್ನ ತಮ್ಮ ನಡೀತಿರೋ ಸ್ಟೈಲ್ ನೋಡಿದ್ರನ್ನೇ ಗೊತ್ತಾಗ್ತಿದೆ. ಅದೇನೋ ಫ್ಯಾಷನ್ ಶೋ ಹಾಳು ಮೂಳು ಅಂತ ಅದೇನೋ ಹೇಳ್ತಿರಲ್ಲ, ನಡ್ಕೊಂಡು ಬರೋದು. ಡಾಗ್ ವಾಕ್? ವಾಟ್? ಕ್ಯಾಟ್ ವಾಕ್ ಅದು. ಓ, ಪರವಾಗಿಲ್ಲ, ಗೊತ್ತು ನಿನಗೆ. ಟೆಸ್ಟ್ ಮಾಡಿದೆ ಅಷ್ಟೇ. ಇವಾಗ ಈ ಉತ್ತರ ಕುಮಾರನು ಹಾಗೆ ನಡೀತಿದ್ದಾನೆ ನೋಡು. ಶಟಪ್ನೇ ಹೇಗದು ಬೇಕು ನೋಡು. ಈ ಶಟಪ್ಪು ಕೆಚಪ್ಪು ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡಿ, ನಾನೇ ಪಂಚೆ ಉಡಿಸ್ತೀನಿ. ಅಭಿ ಸರಿಯಾಗಿ ಸಿಕ್ಕಾಕೊಂಡ. ಸದ್ಯ ಈ ಕಿಲಾಡಿ ತಾತನಿಂದ ನಾನು ತಪ್ಪಿಸ್ಕೊಂಡ್ರೆ ಸಾಕು. ಯಾವುದು ಫೋನ್ ಬರ್ತಾ ಇದೆ? ಯು ಗೈಸ್ ಕ್ಯಾರಿ ಆನ್. ಫೋನು ಬರ್ತಾನೆ ಇರುತ್ತೆ. ಯಾವಾಗ ಎಸ್ಕೇಪ್ ಆಗಬೇಕು ಅಂತಿರ್ತೀವೋ ಆಗೆಲ್ಲ ಫೋನ್ ಬರ್ತಾ ಇರುತ್ತೆ. ಹಲೋ. ಉಗ್ರ ಪ್ರತಾಪಿ, ನಿನ್ನ ಆಮೇಲೆ ಇನ್ನೊಂದು ದಿವಸ ವಿಚಾರಿಸ್ಕೋತೀನಿ. ಈಗ ಏನ್ ನೋಡ್ತಾ ಇದೀಯಾ? ಎಷ್ಟೇ ದೊಡ್ಡ ಮನೆಯವರಾದ್ರೂ ರೂಮಲ್ಲೇ ಪಂಚೆ ಉಟ್ಕೋಬೇಕಾಗತ್ತೆ. ಲುಕ್ ಓಲ್ಡ್ ಮ್ಯಾನ್, ನೋಡು, ನಾನು 75ರ ಯುವಕ, ಇನ್ನು ಕೆಲವರು 25ಕ್ಕೆ ಮುದುಕರು. ಅಷ್ಟೇ ವ್ಯತ್ಯಾಸ. ಓಲ್ಡ್ ಮ್ಯಾನ್ ಯಾರು ಅಂತ ನೀನೇ ನಿರ್ಧಾರ ಮಾಡು. ಇವಾಗ ನಡಿ. ಪುರೋಹಿತ್ರೆ, ಈ ಮನೇನ ಎಷ್ಟೋ ವರ್ಷದಿಂದ ಜೋಪಾನವಾಗಿ ಕಾಪಾಡ್ತಾ ಇರೋದು ಶಾರ್ವರಿ ಅವರು. ಈ ಪೂಜೆ ಮಾಡೋ ಹಕ್ಕು ನನಗಿಂತ ಹೆಚ್ಚಾಗಿ ಅವ್ರಿಗೆ ಇದೆ. ಅವರೇ ಮಾಡಲಿ. ಬಾಪ್ರೆ, ಮಾಮ್ ಏನೇನೋ ಸ್ಟ್ರಾಟಜಿ ಮಾಡಿದ್ರು. ನೋಡಿದ್ರೆ ಎಲ್ಲ ಉಲ್ಟಾ ಹೊಡ್ತೈತಲ್ಲ. ಏನಾದರೂ ಬೇಕಾಗಿತ್ತಾ ಅಭಿ? ಹಾಂ, ನೀವು ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳು. ನಿಮ್ಮ ಕೆಲವೊಂದು ನಡವಳಿಕೆಯಿಂದ ಚಿಕ್ಕಮ್ಮನ್ಗೆ ಹರ್ಟ್ ಆಗಿದೆ. ಈ ಮನೆಯಲ್ಲಿ ಚಿಕ್ಕಮ್ಮನಿಗೆ ಅವ್ರದ್ದೇ ಆದ ಒಂದು ಸ್ಥಾನ ಇದೆ. ಅದು ನಿಮ್ಗೆ ಅರ್ಥ ಆದರೆ ಒಳ್ಳೇದು. ನೀನು ಮಾಧವ ಅವ್ರ ಥರನೇ ನಿನ್ನೋರ್ಗೆ ನೋವಾಗೋದನ್ನ ಯಾವತ್ತೂ ಸಹಿಸಲ್ಲ ಅಲ್ವಾ? ಹೌದು ಚಿಕ್ಕಮ್ಮ, ನೀವೇ ಮಾಡಿ. ನೀನು ಹೇಳ್ದೇ ಇದ್ರು ಮೊದಲನೇ ಪೂಜೆ ಮಾಡಬೇಕಾಗಿದ್ದಿದ್ದು ಶಾರ್ವರಿಯವರು ಅಂತ ನಂಗೆ ಅನ್ನಿಸ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ.